ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮೊದಲೇದಾಗಿ ಇಲ್ಲಿ ನಾನು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸರ್ ಅವ್ರಿಗೆ ನಮಸ್ಕರಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ವಿಡಿಯೋದ ಮುಖ್ಯ ಪಾಯಿಂಟ್ ಅವರೇ ಆಗಿರ್ತಾರೆ. ಹಾಗಾಗಿ ಅದೇನೆಂದರೆ ನಮ್ಮ ಹೆಣ್ಮಕ್ಳಿಗೋಸ್ಕರನೇ, ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೋಸ್ಕರನೇ ಅಂತ ಅವರು ಒಂದು ಫ್ಯಾಷನ್ ಡಿಸೈನರಿಂಗ್ ಕೋರ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. 1 ತಿಂಗಳು ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತು ಅದಕ್ಕೆ ಎಕ್ಸಾಮ್ಸ್ ಎಲ್ಲ ಮಾಡಿ ಆಮೇಲೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಎಕ್ಸಾಮ್ಸ್ ಬಗ್ಗೆ. ಹಾಗೆ ಅದ್ರ ಜೊತೆಗೆ ಒಂದು ಮಷೀನನ್ನು ಕೂಡ ಅವರು ಫ್ರೀಯಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಅವರು ಈ ಒಂದು ಸಾಹಸದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಅವರಿಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ಅಲ್ಲಿ ನಡೆಯುವಂಥ ಒಂದು ಚಟುವಟಿಕೆಗಳ ಬಗ್ಗೆ ಯಾವುದೇ ರೀತಿಯ ಫೋಟೋಸ್ ವಿಡಿಯೋಸ್ಗಳಾಗಲಿ ಮಾಡಬಾರ್ದು ಅಂತ ಹೇಳಿದ್ರು ನಮಗೆ. ನಾನು ಇನ್ನೂ 4-6 ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದು ಸ್ಮಾಲ್ ವಿಡಿಯೋಗಳನ್ನ ಅಲ್ಲಿಂದ ಕಲೆಕ್ಟ್ ಮಾಡಿದ್ದೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅಲ್ಲಿ ಈ ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿರೋದಕ್ಕೆ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಅವ್ರನ್ನ ಕೇಳ್ತೀನಿ. ಅಲ್ಲಿ ಯಾಕಂದರೆ ಮೊಬೈಲ್ಗೆ ಅಲಾವಿಲ್ಲ. ಅದರಲ್ಲಿ ನಾನು ಸ್ಮಾಲ್ 1-2 ನಿಮಿಷದ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿದ್ದೆ. ಅವೆಲ್ಲ ವಿಡಿಯೋಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ನೋಡಿಬಿಟ್ಟು ಇನ್ನೂ ಯಾರಿಗೆಲ್ಲ ಈ ಸ್ಕೀಮ್ ಬಗ್ಗೆ ಗೊತ್ತಿಲ್ವೋ ಅವರೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಈ ಟೈಲರಿಂಗ್ ಆಗಿರ್ಬೋದು, ಫ್ಯಾಷನ್ ಡಿಸೈನರಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕಲ್ತ್ಕೊಂಡು ಮನೆಯಲ್ಲಿ ಸ್ಮಾಲ್ ಬಿಸ್ನೆಸ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಅವ್ರು ಮಿಷನ್ ಕೂಡ ಕೊಡ್ತಾರಲ್ಲ, ಹಾಗಾಗಿ ಹೆಣ್ಮಕ್ಳಿಗೆ ಇದು ತುಂಬ ಸಹಾಯವಾಗಿರುತ್ತೆ. ಹಾಗಾಗಿ ಎಲ್ಲರೂ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವಾಚ್ ಮಾಡಿ. ಸ್ವಲ್ಪ ವಿಡಿಯೋ ಲೆಂತ್ ಆಗಿರ್ಬೋದು, ಆದರೆ ನಿಮಗೆ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಇದು. ಹಾಗಾಗಿ ದಯವಿಟ್ಟು ಕೊನೆವರೆಗೂ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಹೊಸಬರೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ನನಗೆ ತಿಳಿಸಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಕ್ಲಾಸನ್ನು ನಡೆಸ್ತಾ ಇರೋರು ನಮ್ಮ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸರ್ ಅವರದು. ಇದಕ್ಕೆ ಮುಖ್ಯವಾದ ಕಾರಣ ಇವರ ಪ್ರಸ್ತಾವನೆ ಮೇರೆಗೆ ಇದು ನಡೀತಾ ಇರೋದು. ಹಾಗೆ JKC ಸಿಮೆಂಟ್ ಅವರು ಕೂಡ CRS ಕಾರ್ಯಚಟುವಟಿಕೆಯಡಿ ಗ್ರಾಮ ವಿಕಾಸ್ ಸೊಸೈಟಿ ಅನುಷ್ಠಾನಗೊಳಿಸುತ್ತಿರುವ ಉಚಿತ ವೃತ್ತಿಪರ ಟೇಲರಿಂಗ್, ಫ್ಯಾಷನ್ ಡಿಸೈನ್ ವೃತ್ತಿಪರ ತರಬೇತಿ ನೀಡುವುದರೊಂದಿಗೆ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ JKC ಸಿಮೆಂಟ್ ಅವ್ರದ್ದು ಕೂಡ ತುಂಬ ಒಂದು ಸಹಕಾರಿಯಾಗಿದ್ದಾರೆ. ಇವರು ಕೂಡ ಇದರಿಂದ ಬರೀ ಟೈಲರಿಂಗ್ ಬಗ್ಗೆ ಇವರು ಟ್ರೈನಿಂಗ್ ಮಾಡಲ್ಲ. ಇಲ್ಲಿ ಫ್ಯಾಷನ್ ಡಿಸೈನರ್ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ನಾವು ಮಹಿಳೆಯರು ಮನೆಯಲ್ಲೇ ಇದ್ಕೊಂಡು ಹೇಗೆ ಒಂದು ಹೊಸ ವಿನ್ಯಾಸಗಳನ್ನು ರಚಿಸಿಕೊಂಡು ನಾವು ನಮ್ಮ ಬದುಕನ್ನು ಒಂದು ಉತ್ತಮ ಮಟ್ಟಕ್ಕೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಇವರು ತುಂಬ ಸುಂದರವಾಗಿ, ತುಂಬ ಸರಳವಾಗಿ ಈ ಕ್ಲಾಸಲ್ಲಿ ನಮಗೆ ಹೇಳಿಕೊಡುವಂಥದ್ದಿರುತ್ತೆ ಫ್ರೆಂಡ್ಸ್. ಹೆಚ್ಚು ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಅನ್ಕೋತೀನಿ ಈಗ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಜನರು ನಮ್ಮೂರಲ್ಲಿ, ನಂಗೆ ಗೊತ್ತಿರೋ ಮಟ್ಟಿಗೆ ನಮ್ಮೂರವರೇ ತುಂಬ ಜನಗಳು, ಅಂದರೆ 50ಕ್ಕಿಂತ ಹೆಚ್ಚು 100 ಜನರವರೆಗೂ ನಮ್ಮೂರಲ್ಲಿ ಈ ಕ್ಲಾಸನ್ನು ಅಟೆಂಡ್ ಮಾಡಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೆಚ್ಚು ಗೊತ್ತಿರುವಂಥ ವಿಷಯನ ಇದು. ಆದರೂ ನಾನು ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಲ್ಲ, ಅವ್ರಿಗೂ ಕೂಡ ಇದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಇದು ನಮ್ಮ ಕರ್ನಾಟಕದ ಎಲ್ಲ ಕಡೆಯಲ್ಲೂ ಕೂಡ ಇದೊಂದು ಯೋಜನೆ ಜಾರಿಯಲ್ಲಿದೆ. ಇದರ ಒಂದು ಉಪಯೋಗವನ್ನು ಎಲ್ಲ ಮಹಿಳೆಯರು ತಗೊಳ್ಳಿ. ಯಾಕಂದರೆ ಹೆಚ್ಚು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗೃಹಿಣಿಯರು ಜಾಸ್ತಿ ಇರೋದು.
ಹಾಗಾಗಿ ಮನೆ ಎಲ್ಲ ಮೇಂಟೆನ್ಸ್ ಮಾಡಿಕೊಂಡು ಗಂಡ ಮಕ್ಕಳು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಾವು 1-2 ಅವರ್ನ ಮನೆಯಲ್ಲೇ ಏನಾದರೂ ಇನ್ಕಮ್ ಮಾಡಬಹುದು, ಅರ್ನ್ ಮಾಡಬಹುದು ಇದನ್ನು ಕಲ್ತ್ಕೊಂಡ್ರೆ. ಅದ್ರ ಜೊತೆಗೆ ಅವರು ನಮಗೆ ಒಂದು ಚಿಕ್ಕದಾಗಿ ಮಷಿನ್ ಕೂಡ ಕೊಡ್ತಾರೆ ಫ್ರೆಂಡ್ಸ್ ಎಕ್ಸಾಮ್ಸ್ ಆದಮೇಲೆ. ಹಾಗೆ ಎಕ್ಸಾಮ್ಸ್ ಮುಗಿದ ಮೇಲೆ ನಮಗೆ ಈ ಬುಕ್ಸ್ನ ಕೊಟ್ಟಿದ್ದಾರೆ, ಮುಂಚೆ ಕೊಟ್ಟಿರಲಿಲ್ಲ ಇದನ್ನು. ಇದರಲ್ಲಿ ಈ ರೀತಿಯಾಗಿರುತ್ತೆ. ಏನಂದರೆ ಇದರಲ್ಲಿ ನಾವು ಏನು ಹೇಳಬೇಕು, ಈ ಕಡೆ ಡೈಗ್ರಾಮ್ನ ಹಾಕ್ಕೋಬೇಕು. ಅವು ಡೈಗ್ರಾಮು ಈ ಕಡೆ ಅದ್ರ ಬಗ್ಗೆ ಪ್ರಸ್ತಾವನೆ ಎಲ್ಲ ಇರುತ್ತೆ. ಆ ರೀತಿಯಾಗಿ ಹೆಲ್ಪ್ ಆಗಲಿ. ಇಲ್ಲಿ ಡೈಗ್ರಾಮ್ ಬಂದು ಇಲ್ಲಿ ಪ್ರಸ್ತಾವನೆ ಬಂದರೆ ಅದ್ರ ಬಗ್ಗೆ ವಿವರಣೆ ಎಲ್ಲ ಎರಡೂ ಒಂದೇ ಕಡೆ ಇರುತ್ತೆ. ನೋಡೋರಿಗೆ ಬೇಗ ಅರ್ಥ ಆಗುತ್ತೆ. ಎಷ್ಟೋ ದಿನಗಳಾದ ಮೇಲೂ ಕೂಡ ನಾವು ಇದನ್ನು ನೋಡಿಕೊಂಡ್ರೆ ಬೇಗ ಅರ್ಥ ಆಗಲಿ ಅಂತ ಈ ರೀತಿ ಪ್ರಿಂಟೆಡ್ ಇರುವ ಒಂದು ಬುಕ್ಸನ್ನು ನಮ್ಗೆ ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಅಲ್ಲಿ ಕಲ್ತಿರುವುದನ್ನೆಲ್ಲವನ್ನು ಇದರಲ್ಲಿ ನೋಟೌಟ್ ಮಾಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಕೊಂಡ್ರೆ ನಾವು ಎಲ್ಲಿವರೆಗೂ ಇರ್ತೇವೋ ಅಲ್ಲಿವರೆಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿದೆ ಬುಕ್. ಇದು ಒಳಗಡೆ ಏನಿಲ್ಲ, ಇದೇ ರೀತಿ ಖಾಲಿಯಾಗಿರೋದು. ಇಲ್ಲಿ ಇದರ ಫಲಾನುಭವಿಗಳು ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಸಾಕಷ್ಟು ಮಹಿಳೆಯರಿಗೂ ಕೂಡ ಇವಾಗ ಆಲ್ರೆಡಿ ಮಿಷನ್ನ ವಿತರಣೆ ಮಾಡಿದ್ದಾರೆ ಅವರು. ಆದರೆ ನಮಗಿನ್ನೂ ಮಿಷಿನ್ ಬಂದಿಲ್ಲ. ಮಿಷಿನ್ ಬಂದ ಮೇಲೆ ನಾನು ಅದರದ್ದು ಕೂಡ ಒಂದು ವಿಡಿಯೋನ ಹಾಕ್ತೀನಿ. ಇಲ್ಲಿ ನೋಡಿ, ಪ್ರಹ್ಲಾದ್ ಜೋಶಿ ಸರ್ ಅವರು ಹೆಣ್ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಿರುವಂತಹ ಫೋಟೋಸ್ ಇದು. ಹಾಗೆ ನಾವು ಅಲ್ಲಿಗೆ ಹೋಗುವಾಗ ನಾವೇನು ತೊಗೊಂಡು ಹೋಗಬೇಕಪ್ಪ ಅಂದರೆ ಒಂದು ನೋಟ್ಸ್ ಬೇಕು ಫ್ರೆಂಡ್ಸ್. ಇದಕ್ಕೆ ಒಂದು ಈಗಾಗಲೇ ತೋರಿಸಿದ್ನಲ್ಲ ಆ ಥರ ನೋಟ್ಸ್ಗಳು ಸಿಗ್ತಾವೆ, ಅದನ್ನಾದರೂ ತೊಗೋಬೋದು. ನಮ್ಮ ಮನೆಯಲ್ಲೇ ಈ ಥರದ್ದೊಂದು ಬುಕ್ಸ್ ಇತ್ತು, ಇದನ್ನು ತಗೊಂಡು ಹೋಗಿದ್ದೆ. ಇಲ್ಲಿ ಮೊದಲೇದಾಗಿ ಅವರು ತಮ್ಮ ಒಂದು ಕೇಂದ್ರದ ಈ ಫ್ಯಾಷನ್ ಡಿಸೈನರ್ ತರಬೇತಿ ಕೇಂದ್ರದ ನಿಯಮಗಳನ್ನು ಬರೆಸ್ತಾರೆ. ಮೊದಲೇದಾಗಿ ಈ ನಿಯಮಗಳನ್ನೆಲ್ಲವನ್ನು ನಾವಲ್ಲಿ ಪಾಲನೆ ಮಾಡಬೇಕು. ಇದರಲ್ಲಿ ವಿಶೇಷವಾದ ಸೂಚನೆ ಏನಂದರೆ ಅಲ್ಲಿ ಮೊಬೈಲ್ ಬಳಕೆ ಇಲ್ಲ ಮತ್ತು ಗರ್ಭಿಣಿಯರಿಗೆ ಅವಕಾಶ ಇರೋದಿಲ್ಲ. ಆಮೇಲೆ ಸಮಯಕ್ಕೆ ಸರಿಯಾಗಿ ನಾವು ಕ್ಲಾಸ್ಗೆ ಹೋಗಬೇಕು, ಅಲ್ಲಿ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಅವರು ಮೇಯ್ನಾಗಿ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಮೊದಲೇ ದಿವಸ. ಆಮೇಲೆ 2ನೇ ದಿವಸ ಏನು ಗೊತ್ತಿಲ್ಲದೆ ಇರೋರು ಕ್ಲಾಸಿಗೆ ಬಂದಿರ್ತಾರೆ ಫ್ರೆಂಡ್ಸ್. ನಾವಾದರೆ ಸ್ವಲ್ಪ ಮಿಷನ್ ಬಗ್ಗೆ ಗೊತ್ತಿತ್ತು ನನಗೆ. ಏನು ಗೊತ್ತಿಲ್ಲದೆ ಬಂದಿರೋರಿಗೆ ತುಂಬ ಉಪಯೋಗ ಆಗುವಂಥ ಮಾಹಿತಿನ ಅವರು 2ನೇ ದಿನದಲ್ಲಿ ನಮಗೆ ಹೇಳಿಕೊಟ್ರು. ಅದೇನೆಂದರೆ ಪಾರ್ಟ್ಸ್ ಆಫ್ ಮಷಿನ್ ಅಂತ, ಮಷಿನ್ನಿನ ಭಾಗಗಳು ಇವು ಎಲ್ಲೆಲ್ಲಿ ಇರ್ತಾವೆ ಮತ್ತು ಇದ್ರ ಕೆಲಸ ಏನು, ಇವು ಏನು ಕಾರ್ಯನ ನಿರ್ವಹಿಸ್ತಾವೆ ಅನ್ನೋದ್ರ ಬಗ್ಗೆ ಅವರು ನಮಗೆ ಡೀಟೇಲ್ಸನ್ನು ಕೊಟ್ಟರು. ಹಾಗೆ ನೆಕ್ಸ್ಟ್ ಟೈಪ್ ಆಫ್ ಮಷಿನ್ ಅಂದರೆ ಡೊಮೆಸ್ಟಿಕ್ ಮಷಿನ್, ಎಂಬ್ರಾಯ್ಡ್ರಿ ಮಷಿನ್ಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಮಷಿನ್ಗಳು ಬರ್ತಾವೆ ಅನ್ನೋದನ್ನು ಅವರು ನಮ್ಗೆ ತೇರಿ ಮತ್ತು ಕ್ಲಾಸಲ್ಲಿ ಆ ಮಷಿನ್ಗಳು ಇದ್ವು ಅವುಗಳನ್ನೆಲ್ಲ ತೋರಿಸಿ ಇದಕ್ಕೆ ಈ ರೀತಿ ಹೇಳ್ತಾರೆ, ಇದಕ್ಕೆ ಯೂಸ್ ಆಗುತ್ತೆ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಆಮೇಲೆ ಫ್ಯಾಷನ್ ಡಿಸೈನರ್ಗೂ ಮತ್ತು ಟೇಲರ್ಗಳಿಗೂ ಇರುವಂತಹ ವ್ಯತ್ಯಾಸಗಳನ್ನು ಅವರು ಇಲ್ಲಿ ನಮಗೆ ನೋಟ್ಸ್ ಮಾಡಿಸಿದ್ದಾರೆ ಫ್ರೆಂಡ್ಸ್. ಅಂದರೆ ಫ್ಯಾಷನ್ ಡಿಸೈನರು ಹೆಚ್ಚು ತನ್ನ ಒಂದು ಮೈಂಡ್ಸೆಟ್ಟನ್ನು ಯೂಸ್ ಮಾಡಿ ಹೊಸ ವಿನ್ಯಾಸಗಳನ್ನು ಮಾಡಿ ಕಸ್ಟಮರ್ಗೆ ಆಕರ್ಷಣೆಯಾಗಿ ಒಂದು ಹೊಸ ವಿನ್ಯಾಸಗಳೊಂದಿಗೆ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಅಂತ ಫ್ಯಾಷನ್ ಡಿಸೈನರ್ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಟೈಲರ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವರು ಕಸ್ಟಮರ್ ಅಭಿಪ್ರಾಯದ ಮೇರೆಗೆ ಬಟ್ಟೆಗಳನ್ನು ರೆಡಿ ಮಾಡ್ತಾರೆ ಮತ್ತು ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರುವಂತಹ ಡಿಸೈನ್ಗಳನ್ನು ಅವರು ಸೃಷ್ಟಿಸ್ತಾರೆ, ಅದನ್ನು ನೋಡಿಬಿಟ್ಟು ಹೊಲಿತಾರೆ. ಇದು ಇವರಿಬ್ಬರಿಗೂ ಇರುವಂಥ ವ್ಯತ್ಯಾಸ ಅಂತ ತಿಳಿಸ್ಕೊಟ್ರು. ಆಮೇಲೆ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ,
ಆಮೇಲೆ ಬಟ್ಟೆಗಳಲ್ಲಿ ಎಷ್ಟು ವಿಧಗಳು ಬರ್ತಾವೆ ಅನ್ನೋದನ್ನು ಅವರು ಹೇಳಿದರು. ನೆಕ್ಸ್ಟ್ ಇಲ್ಲಿ ಮಿಷಿನ್ನಲ್ಲಿ ಆವಾಗವಾಗ ಥ್ರೆಡ್ ಕಟ್ಟಾಗೋದು, ಮಿಷಿನ್ ಪ್ರಾಬ್ಲಮ್ ಆಗೋದು, ಆಮೇಲೆ ಸೂಜಿ ಕಟ್ಟಾಗೋದು, ಇದೆಲ್ಲ ಯಾಕಾಗತ್ತೆ, ಇದರಲ್ಲಿ ನಾವು ಏನೇನು ಫಾಲೋ ಮಾಡಬೇಕು, ಏನು ತಪ್ಪು ಮಾಡಬಾರ್ದು ಇದರಲ್ಲಿ ಅನ್ನೋದನ್ನು ಅವರು ಇಲ್ಲಿ ತಿಳಿಸಿದ್ರು ನಮಗೆ. ನೆಕ್ಸ್ಟ್ ಪ್ರೈಮರಿ ಕಲರು, ದ್ವಿತೀಯ ಏನಿದು ಕಲರ್ಸ್ಗಳಲ್ಲಿ ಎಷ್ಟು ಥರಗಳು ಬರ್ತಾವೆ, ಆಮೇಲೆ ಯಾವ ಕಲರನ್ನು ಸೇರಿಸಿದ್ರೆ ಯಾವ ಕಲರ್ ಬರುತ್ತೆ, ನೆಕ್ಸ್ಟು ಯಾವ ಬಟ್ಟೆನ ಯಾವ ಕಾಲದಲ್ಲಿ ಯೂಸ್ ಮಾಡ್ತಾರೆ, ಇದೆಲ್ಲ ಬೇಸಿಕ್ ನಾಲೆಜ್ ಎಲ್ರಿಗೂ ಇರುತ್ತೆ. ಆದರೂ ಕೂಡ ಅವರು ಇದರಲ್ಲಿ ಇವನ್ನೆಲ್ಲನೂ ತಿಳಿಸ್ಕೊಟ್ರು ನಮ್ಗೆ. ಗೊತ್ತಿಲ್ಲದೆ ಇರೋರಿಗೆ ಇದು ಹೆಲ್ಪ್ ಆಯಿತು, ಗೊತ್ತಿರೋರಿಗೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿದ್ವು. ಹಾಗೆ ತುಂಬ ವಿಷಯಗಳನ್ನು ಹೇಳಿದ್ದಾರೆ ಅಂದಿಲ್ಲವರು, ಎಲ್ಲನೂ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇಲ್ಲಿ. ನೋಡಿ ಈ ರೀತಿ ಎಲ್ಲ ನರಿಗೆಗಳು, ಯಾವ ನರಿಗೆ ಯಾವ ರೀತಿ ಬರುತ್ತೆ, ಯಾವುದಕ್ಕೆ ಏನು ಯೂಸ್ ಮಾಡ್ತಾರೆ. ನಾನು ಟೈಲರಿಂಗ್ ಬಗ್ಗೆ ಎಲ್ಲ ಗೊತ್ತಿದ್ಕೊಂಡು ಹೋದರೂ ಕೂಡ ಇಲ್ಲಿ ನನಗೆ ಕೆಲವೊಂದಿಷ್ಟು ಹೊಸ ವಿಷಯಗಳು ಗೊತ್ತಾದವು ಫ್ರೆಂಡ್ಸ್. ಹಾಗಾಗಿ ಹೇಳೋದು, ನಮಗೆ ಎಲ್ಲ ಗೊತ್ತಿದ್ದರೂ ಮಾತನಾಡೋದನ್ನು ಬಿಟ್ಟು ನಾವು ಕೇಳುವುದನ್ನು ಕಲಿಬೇಕು ಜೀವನದಲ್ಲಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಕೇಳೋದನ್ನು ಕಲಿತ್ರೆ ನಮ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ಗೊತ್ತಾಗ್ತಾ ಹೋಗ್ತಾವೆ ಫ್ರೆಂಡ್ಸ್. ಇದರಲ್ಲಿ ಸ್ಕರ್ಟ್ಗಳು, ಆಮೇಲೆ ಸ್ಲೀವ್ಸಲ್ಲಿ ಎಷ್ಟು ಟೈಪ್ಸ್ ಬರ್ತಾವೆ, ಸ್ಕರ್ಟ್ಗಳಲ್ಲಿ ಎಷ್ಟು ಟೈಪ್ಸ್ ಬರ್ತಾವೆ ಅನ್ನೋದನ್ನು ಇಲ್ಲಿ ತೋರಿಸಿದ್ರು ಅವರು. ಆಮೇಲೆ ನೆಕ್ಸ್ಟ್ ನೆಕ್ಕಲ್ಲಿ ಇನ್ನು ಹಲವಾರು ಹೊಸ ಹೊಸ ವಿನ್ಯಾಸಗಳು ಬರ್ಬೋದು, ಆದರೆ ಅವರು ಇಲ್ಲಿ ನಮಗೆ ತೋರಿಸ್ಕೊಡುವಾಗ ಇವನ್ನೆಲ್ಲ ಡಯಾಗ್ರಾಮ್ಸ್ ಹಾಕ್ಸಿದ್ರು. ಆಮೇಲೆ ಪ್ಯಾಂಟ್ಸಲ್ಲಿ ಎಷ್ಟು ವಿಧಗಳು, ಅದರಲ್ಲಿ ಯಾವ್ಯಾವ ರೀತಿ ಪ್ಯಾಂಟ್ಗಳು ಬರ್ತಾವೆ, ಆಮೇಲೆ ಸ್ಟಿಚ್ಚಿಂಗಲ್ಲಿ ಎಷ್ಟು ವಿಧ ಬರ್ತಾವೆ, ಇದಕ್ಕೆ ಯಾವ ಥರ ಸ್ಟಿಚ್ಗೆ ಏನಂತ ಕರೀತಾರೆ, ಇದನ್ನೆಲ್ಲ ಅವ್ರು ನಮ್ಗೆ ಹೇಳಿದರು. ಆಮೇಲೆ ಅಳತೆ ತಗೊಳ್ಳುವಾಗ ಯಾವುದನ್ನು ಸುತ್ತಳತೆ ಅಂತ ಹೇಳ್ತಾರೆ, ಯಾವುದನ್ನು ಲೆಂತ್ ಅಂತ ಹೇಳ್ತಾರೆ, ಯಾವುದನ್ನು ಈಗ ಒಂದೊಂದು ರೀತಿಲಿ ಒಂದೊಂದು ಅಳತೆಗಳು ಬರ್ತಾವೆ, ಅದನ್ನು ಯಾವುದಕ್ಕೆ ಯಾವ ರೀತಿಯಾಗಿ ಇದು ಮಾಡಬೇಕಂತ ಅವರು ತಿಳಿಸ್ಕೊಟ್ರು. ಆಮೇಲೆ ಇಲ್ಲಿ ನಮಗೆ ಅವರು ಜಬ್ಲ ಸ್ಟಾರ್ಟಿಂಗಲ್ಲಿ ನಮಗೆ ಅವರು ಡೈಗ್ರಾಮ್ ಹಾಕ್ಸಿ ಕಟಿಂಗ್ ಮಾಡಿಸಿ ಫಿನಿಷ್ ಮಾಡಿಸಿದ್ದು ಜಬ್ಲ. ನೆಕ್ಸ್ಟ್ ಅದೇ ಜಬ್ಲಾಗೆ ಕೆಳಗಡೆ ಪ್ಲೇಟ್ಸ್ ಮಾಡೋಕ್ಕೆ ಬಟ್ಟೆ ಬರುತ್ತಲ್ಲ, ಇದು ಯೂನಿಫಾರ್ಮಲ್ಲೂ ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ ಇದು ಕೆಳಗಡೆ ಆ ಪಾರ್ಟ್ಸಿದು. ನೆಕ್ಸ್ಟ್ ಇಲ್ಲಿ ನಮಗೆ ಬಾಡಿನ ಕಟಿಂಗ್ ಮಾಡೋದನ್ನು ಹೇಳಿದರು, ಮೆಜರ್ಮೆಂಟ್ ಹಾಕಿಸಿ. ಆನಂತರ ಚೂಡಿ ಟಾಪ್ನ ಯಾವ ಅಳತೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವು ತಗೋಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬರೆಸ್ಬಿಟ್ಟು ನಮಗೆ ಡೈಗ್ರಾಮ್ ಹಾಕಿಸಿ ಇಲ್ಲಿ ಚೂಡಿ ಟಾಪ್ ಕಟಿಂಗ್ ಮತ್ತು ಸ್ಟಿಚಿಂಗ್ ನಮಗೆ ಹೇಳಿಕೊಟ್ರು ಅವರು. ಅದರ ನೆಕ್ಸ್ಟ್ ಬರೋದು ಸಾದಾ ಪ್ಯಾಂಟು, ಆಮೇಲೆ ಇಲ್ಲಿ ನಮಗೆ ಪಟೇಲ ಪ್ಯಾಂಟು, ನೆಕ್ಸ್ಟು ಸ್ಟ್ರೈಟ್ ಪ್ಯಾಂಟು, ಆಮೇಲೆ ಸ್ಲೀವ್ಸು ಎಷ್ಟು ಲೆಂತ್ ಇದ್ದರೆ ಎಷ್ಟು ನಾವು ಡೌನ್ ತಗೋಬೇಕು, ಯಾವ ರೀತಿಯಲ್ಲಿ ನಾವು ಸೇಪ್ ಯಾವ ರೀತಿ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಅದರ ನೆಕ್ಸ್ಟ್ ಇಲ್ಲಿ ನಾವು ಸಾದಾ ಪ್ಯಾಂಟ್ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು, ಇಲ್ಲಿ ಇದು ಪಟೇಲ. ಆಮೇಲೆ ನೆಕ್ಸ್ಟ್ ಅಂಬ್ರೆಲಾದಲ್ಲಿ ಗೌನ್ ಬರುತ್ತೆ, ಅಂಬ್ರೆಲಾ ಫ್ರಾಕ್, ಆಮೇಲೆ ಅಂಬ್ರೆಲಾ ಗೌನ್, ಟೋಟಲಿ ಅಂಬ್ರೆಲಾ ಯಾವುದೇ ರೆಡಿ ಮಾಡಲಿ ಅದನ್ನು ಯಾವ ರೀತಿ ನಾವು ಮೆಜರ್ಮೆಂಟ್ ತೊಗೋಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಟ್ರು. ಆಮೇಲೆ ಬ್ಲೌಸ್, ಇದು ಎಲ್ಲದಕ್ಕಿಂತ ದೊಡ್ಡ ಒಂದು ಇದು ಅಂತ ಹೇಳ್ಬೋದು. ಟೈಲರಿಂಗಲ್ಲಿ ಹೆಚ್ಚಿನ ಆದ್ಯತೆ ಅಂದರೆ ಬ್ಲೌಸ್. ಎಲ್ಲರಿಗೂ ಎಲ್ಲ ಬ್ಲೌಸು ನೀಟಾಗಿ ಬರಲ್ಲ ಫ್ರೆಂಡ್ಸ್, ಹಾಗಾಗಿ ಈ ಬ್ಲೌಸ್ಗೋಸ್ಕರನೇ ನಮಗೆ ಅವರು ಸಪ್ರೇಟಾಗಿ ಧಾರವಾಡಿಂದ ವಿದ್ಯಾ ಮೇಡಮ್ನ ಕರೆಸ್ಬಿಟ್ಟು ನಮಗೆ ಬ್ಲೌಸ್ ಡಿಸೈನ್ನ ಅಂದರೆ ಬ್ಲೌಸ್ ಡೈಗ್ರಾಮ್ನ ಹೇಳ್ಕೊಟ್ರು, ಯಾವ ರೀತಿ ತಗೋಬೇಕು ಏನು ಅಂತ. ಅವರಂತೂ ತುಂಬ ಚೆನ್ನಾಗಿ ತುಂಬ ಅರ್ಥವಾಗೋ ರೀತಿಯೊಳಗೆ ನಮ್ಮೆಲ್ರಿಗೂ ಎಕ್ಸ್ಪ್ಲೇನ್ ಮಾಡಿದರು.
ಅವರ ಒಂದು ಭಾಷೆ ನಮಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳ್ಕೊಡೋ ರೀತಿ ಕೂಡ ನಮಗೆ ತುಂಬ ಇಷ್ಟ ಆಯಿತು. ಅವರು ಒಂದೇ ದಿನಕ್ಕೆ ಈ ಕಟೋರಿ ಬ್ಲೌಸ್ ಮತ್ತು ನಾರ್ಮಲ್ ಬ್ಲೌಸ್ ಇವೆರಡನ್ನು ಹೇಳಿಕೊಟ್ರು. ಇವೆರಡನ್ನು ನಮಗೆ ಅವರು 4 ಅವರ್ ಹೇಳ್ಕೊಟ್ಟಿದ್ದಾರೆ ಅವತ್ತು. ತುಂಬ ಟೈಮ್ ಹಿಡಿದಿರೋದಂದರೆ ಈ ಕಟೋರಿ ಮತ್ತು ನಾರ್ಮಲ್ ಬ್ಲೌಸ್ ಡೈಗ್ರಾಮ್ಸ್ನ. ಆಮೇಲೆ ಇಲ್ಲಿ ಪ್ರಿನ್ಸ್ ಕಟ್, ಈ ಪ್ರಿನ್ಸ್ ಕಟ್ ಬ್ಲೌಸ್ನ ನಾರ್ಮಲಾಗಿ ನಮ್ಮ ಡೈಲಿ ಯಾರು ನಮಗೆ ಟೀಚ್ ಮಾಡ್ತಾಯಿದ್ರು ಅವರೇ ಇದನ್ನ ಹೇಳಿಕೊಟ್ರು. ಅವೆರಡನ್ನು ಮಾತ್ರ ಧಾರವಾಡದಿಂದ ಬಂದಿರುವಂಥ ಮೇಡಮ್ ನಮ್ಗೆ ಹೇಳಿದರು. ಲಾಸ್ಟಲ್ಲಿ ಬಂದಿರೋದಂದರೆ ಇದೇ ಪ್ರಿನ್ಸ್ ಕಟ್ ಬ್ಲೌಸ್ ಮಾತ್ರ. ಇಲ್ಲಿಗೆ ನಮ್ಮ ಒಂದು ಕ್ಲಾಸ್ ಮುಕ್ತಾಯವಾಯಿತು. ಇಷ್ಟರಲ್ಲಿ 1 ತಿಂಗಳು ಆಗೋಗಿತ್ತು. ಇದಿಷ್ಟು ನಾನು ಹೋಗಿರುವಂತಹ ಫ್ಯಾಷನ್ ಡಿಸೈನರಿಂಗ್ ಕ್ಲಾಸಲ್ಲಿ ಹೇಳಿದರು. ಹಾಗೆ ನಮಗೆ ಹೊಸ ರೀತಿಯಾದಂತಹ ಕೆಲವೊಂದಿಷ್ಟು ಹೊಸ ಮಾಡೆಲ್ ಡ್ರೆಸ್ಗಳನ್ನ ರೆಡಿ ಮಾಡೋದಕ್ಕೆ ಹೇಳಿದರು. ನಿಮ್ಮದೇ ಒಂದು ಕಲ್ಪನೆಯಲ್ಲಿ ನೀವು ಯಾವ ರೀತಿಯಾಗಿ ಕೊಟ್ಟರೆ ರೆಡಿ ಮಾಡ್ತೀರಾ, ಇದಕ್ಕೆ ಒಂದು ನಿಮ್ಮ ಕಲ್ಪನೆಯ ಒಂದು ಚಿತ್ರವನ್ನು ಬಿಡಿಸಿ ತೋರಿಸಿ ನಮಗೆ ಅಂತ ಹೇಳಿದರು. ಆವತ್ತು ನಾನು ಈ ಚಿತ್ರವನ್ನು ಬಿಡಿಸಿದ್ದೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಕೆಲವೊಂದಿಷ್ಟು ಜನರು ಅವರವರ ಅಭಿಪ್ರಾಯದ ಮೇರೆಗೆ ಕೆಲವೊಂದಿಷ್ಟು ಡ್ರಾಯಿಂಗನ್ನು ತೆಗೆದು ತೋರಿಸಿದ್ರು. ಅವತ್ತಂತೂ ನಮಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಾನು ಒಂದು ಚಿಕ್ಕ ರಂಗೋಲಿನೂ ಕೂಡ ನೀಟಾಗಿ ತೆಗೆಯಲ್ಲ. ಅದರಲ್ಲೂ ಇದನ್ನು ನಾನು ಅವತ್ತು ನನ್ನ ಸ್ವಂತಿಕೆಯಿಂದ ಬಿಡಿಸಿದ ದಿನ ನನಗೆ ತುಂಬ ಖುಷಿಯಾಗಿತ್ತು. ಹಾಗಾಗಿ ನನಗೆ ಈ ವಿಷಯದ ಬಗ್ಗೆ ಖುಷಿ ಇನ್ನೂ ಇದೆ. ನೋಡಿ ಫ್ರೆಂಡ್ಸ್, ಇದು ನಾವಲ್ಲೇ ಮಾಡಿರುವಂಥ ಆ್ಯಕ್ಟಿವಿಟೀಸ್ಗಳಿವೆಲ್ಲ. ನಮಗೆ ಆವತ್ತು ಪೇಪರಲ್ಲಿ ಒಂದು ಹೊಸ ವಿನ್ಯಾಸವಾಗಿರುವಂತಹ ಹೊಸ ರೀತಿಯಲ್ಲಿ ಒಂದು ಡ್ರೆಸ್ನ ರೆಡಿ ಮಾಡೋಕ್ಕೆ ಹೇಳಿದರು. ಅಲ್ಲಿ ನಾವೆಲ್ಲರೂ ಸೇರಿ ಗೊಂಬೆಗೆ ಒಂದು ಡ್ರೆಸ್ನ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾವು ಈ ಕ್ಲಾಸ್ನ ಈ ತರಬೇತಿನ ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಮಿಷಿನ್ ಕೊಡುವಾಗ ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ. ಅದರಿಂದ ನಾವು ಎಷ್ಟು ಉಪಯೋಗ ತಗೋಬೋದಂದರೆ, ನಾವು ಮುಂದೆ ಒಂದು ಶಾಪ್ ಹಾಕಬೇಕಂದ್ರೆ, ಯಾವುದಾದ್ರೂ ಒಂದು ಹೊಸ ರೀತಿ ಮಿಷಿನ್ ತೊಗೋಬೇಕಂದ್ರೆ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ. ಆ ಒಂದು ಸರ್ಟಿಫಿಕೇಟಿಂದ ನಾವು ಬ್ಯಾಂಕಲ್ಲಿ ಲೋನ್ನ ಪಡಿಬಹುದು. ಅದರ ಉಪಯೋಗ ತುಂಬ ಇದರಲ್ಲಿ ಇರುತ್ತೆ. ನೋಡಿ, ಫೈನಲಾಗಿ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಈ ರೀತಿಯಾದ ಡ್ರೆಸ್ನ ರೆಡಿ ಮಾಡಿದ್ವಿ. ಈ ಕಲೆಯನ್ನು ಅವರು ಫ್ಯಾಷನ್ ಡಿಸೈನರ್ ಅಂತ ಹೇಳ್ತಾರೆ. ಟೈಲರಿಂಗಿಗೂ ಫ್ಯಾಷನ್ ಡಿಸೈನರ್ಗೂ ಇರುವಂತಹ ವ್ಯತ್ಯಾಸ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ನೋಡಿ, ನಾವು ನಮ್ಮ ಬ್ಯಾಚಲ್ಲಿ 30 ಜನ ಇದ್ವಿ. ಎಲ್ಲರೂ ಇಲ್ಲ, ಇಲ್ಲಿ ನಾವು ಆ ಕಡೆ ಈ ಕಡೆ ಸ್ವಲ್ಪ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಮೊಬೈಲ್ ಬಳಕೆ ಮಾಡಬಾರ್ದು, ವಿಡಿಯೋಗಳನ್ನು ಮಾಡಬೇಡಿ ಅಂತ ಹೇಳಿದರು. ಆವತ್ತು ನಾವು ಪೇಪರ್ ಇದರಲ್ಲಿ ಇರುವಾಗ ಸ್ವಲ್ಪ ಈ ವಿಡಿಯೋನ ಮಾಡ್ಕೊಂಡಿದ್ದೆ ನಾನು. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ನಾನಿಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದಾಗಿತ್ತು. ಆದರೆ ನನ್ನ ಯೂಟ್ಯೂಬ್ ಚಾನಲ್ ಇರೋ ಕಾರಣ ಇನ್ನೂ ಕೆಲವು ಜನ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿಲ್ಲ. ಅವ್ರಿಗೂ ಕೂಡ ಈ ಯೋಜನೆ ಬಗ್ಗೆ ಗೊತ್ತಾಗಲಿ, ಎಲ್ಲರೂ ಕೂಡ ಇದರ ಒಂದು ಫಲಾನುಭವವನ್ನು ಪಡ್ಕೊಳ್ಳಿ ಅಂತ ನಾನು ಇಲ್ಲಿ ಸ್ವಲ್ಪ ವಿಡಿಯೋನ ಮಾಡಿದೆ. ದಯವಿಟ್ಟು ನಾನು ಇದ್ರ ಬಗ್ಗೆ ಕ್ಷಮೆ ಕೇಳ್ತೀನಿ ಅವ್ರ ಹತ್ರ. ಇಲ್ಲಿ ನಾನೊಂದು ಹ್ಯಾಂಡ್ ಬ್ಯಾಗ್ನ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ನಮ್ಮ ಮೇಡಮ್ ಅವರು ಅವತ್ತು ಎಕ್ಸ್ಟ್ರಾ ಆ್ಯಟಿಟ್ಯೂಡ್ ಟೆಸ್ಟ್ ಮಾಡೋಕ್ಕಂತ ಹೇಳ್ಕೊಡ್ತಾಯಿದ್ರು. ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಆಗಿರೋದ್ರಿಂದ ಅವರು ನನ್ನನ್ನೇ ಚೂಸ್ ಮಾಡಿಕೊಂಡು ಎಲ್ಲ ವರ್ಕೂ ಹೇಳ್ತಾಯಿದ್ರು. ಹಾಗಾಗಿ ನಾನಿಲ್ಲಿ ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಅವರು ವಾಚ್ ಮಾಡ್ತಾಯಿದ್ದಾರೆ. ನನ್ನ ಜೊತೆಗೆ ಟೈಲರಿಂಗ್ ಗೊತ್ತಿರೋರು ಇದರಲ್ಲಿ ತುಂಬ ಜನನೇ ಬಂದಿದ್ದರು. ಅದರಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ತಗೋತಾ ಇದ್ದೆ ಎಲ್ಲನೂ. ಆ ಕಾರಣಕ್ಕೋಸ್ಕರ ಅವರು ಅಲ್ಲಿ ನನ್ನ ಚೂಸ್ ಮಾಡಬೇಕಾಗಿತ್ತು, ಮಾಡ್ತಾಯಿದ್ರು. ಇದು ನಾನು ಜಂಬದಿಂದ ಹೇಳ್ತಾ ಇರೋ ಮಾತಲ್ಲ, ಅವತ್ತಿನ ಪರಿಸ್ಥಿತಿ ಆಗಿತ್ತು. ಈ ಬ್ಯಾಗ್ನ ನಾನು ಅವತ್ತು ರೆಡಿ ಮಾಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆ ಬ್ಯಾಗಿನ ಫೋಟೋನ ತೊಗೊಂಡ್ರು ಅವರು. ಆಮೇಲೆ ಈ ರೀತಿಯಾಗಿ ನಾವು ಎಲ್ಲ ಹೊಸ ಹೊಸ ವಿಷಯಗಳನ್ನು ಅಲ್ಲಿ ಕಲಿತ್ವಿ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಎಲ್ಲ ಹೆಣ್ಮಕ್ಳು ಕೂಡ ಈ ಟೈಲರಿಂಗ್ ತರಬೇತಿನ ತಗೊಳ್ಳಿ.
ಯಾಕಂದರೆ ಹೊರಗೆ ದುಡ್ಡು ಕೊಟ್ಟು ಕಲಿಯೋದು ಇವತ್ತಿನ ದಿನಮಾನದಲ್ಲಿ ತುಂಬ ಕಷ್ಟವಾಗಿದೆ. ಈ ಪ್ರೀ ಕೋರ್ಸನ್ನು ನೀವು ಒಂದು ಸಾರಿ ಮುಗಿಸ್ಕೊಂಬಿಡಿ. ಇದಾದಮೇಲೆ ನಮಗೆ ಅವತ್ತು ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ನಾವೊಂದು ಫಂಕ್ಷನ್ನ ಮಾಡ್ಕೊಂಡಿದ್ವಿ. ಅವತ್ತು ಮೊಬೈಲ್ಗೇನು ಇದು ಇರಲಿಲ್ಲ, ಎಲ್ಲರೂ ಅವ್ರವ್ರ ಫೋಟೋಸ್ಗಳನ್ನ ತೊಗೋತಾಯಿದ್ರು. ಕೆಲವೊಂದಿಷ್ಟು ಜನ ಅವ್ರ ಮಕ್ಕಳನ್ನ ಶ್ರೀಕೃಷ್ಣ ಮತ್ತು ರಾಧೆಯರನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದರು. ಇದು ಇಲ್ಲಿ ಒಳಗಡೆ ಇರೋದು ಆಫೀಸು. ಆಮೇಲೆ ಇಲ್ಲಿ ನಮಗೆ ಥಿಯರಿ ಕ್ಲಾಸ್ನ ಹೇಳ್ತಾಯಿದ್ರು, ಅದು ಇದು. ಆಮೇಲೆ ಈ ಕಡೆ ಹೊರಗಡೆ ಹಾಲಲ್ಲೆಲ್ಲ ಕಟಿಂಗನ್ನ ಹೇಳ್ಕೊಡ್ತಾಯಿದ್ರು. ಲಾಸ್ಟಲ್ಲಿ ನಮ್ಮ ಗ್ರೂಪ್ ಫೋಟೋನ ತೊಗೊಂಡ್ವಿ ಅವತ್ತು. ಅದಾದಮೇಲೆ ಅದೇ ನಮಗೆ ಲಾಸ್ಟ್ ಡೇ. ಮತ್ತು ಎಕ್ಸಾಮ್ಸ್ ಇರೋ ದಿನ ಹೇಳ್ತೀವಿ ಅಂತ ಹೇಳಿದ್ರು. ಎಕ್ಸಾಮ್ಸ್ ದಿನ ಅವರು ಕಾಲ್ ಮಾಡಿ ನಮ್ಮನ್ನು ಕರೆದಿದ್ದರು. ನಾವು ಹೋಗಿ ಎಕ್ಸಾಮ್ ಕೂಡ ಮಾಡ್ಕೊಂಡು ಬಂದ್ವಿ.